guys, welcome to Sankama Hotel. Guys, 9:43 tea break ನಿಲ್ಲಿಸಿದ್ವಿ ಬೆಳಗ್ಗೆ. So we are going to Davangere to eat Davangere Bande Dosa. Hi, hello, this is Madhu. Welcome back to my YouTube channel, Madhu Backpacker. So hey guys, ಎಲ್ಲರಿಗೂ good morning from Hosur. And ಇವತ್ತು we are leaving to Davangere after a long time, after a very long time going out of the town. So ಇವತ್ತು we are going to Davangere to eat Davangere Bande Dosa. ಮುಂದೆ ನೋಡಿ ಲೈಕ್ ದಾವಣಗೆರೆ ಏನು ಮಾಡ್ತೀವಿ ಅಂತ ನೋಡಿ. ಬಟ್ ಸದ್ಯಕ್ಕೆ ಈಗ ವಿ ಆರ್ ಗೋಯಿಂಗ್ ಫಾರ್ ದಾವಣಗೆರೆ. ಬಟ್ ಅಲ್ಲಿ ಹೋಗಿ ಏನು ಪ್ಲಾನ್ಸ್ ಅಂತ ಗೊತ್ತಿಲ್ಲ ಇನ್ನು. ದಾವಣಗೆರೆ ಹೋಗ್ಬೇಕು ಅಂತ ಹೋಗ್ತಿದ್ವಿ, ನಾನು ಪಪ್ಪ ಹೋಗ್ತಿದ್ವಿ. ಆ್ಯಂಡ್ ಅಮ್ಮ ಬರ್ತಿಲ್ಲ, ಬಿಕಾಸ್ ಅಮ್ಮ ಹುಷಾರಿಲ್ಲ ಅಂದರೆ ಸೆನ್ಸ್ ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ, ಬರ್ತಿಲ್ಲ. ಆ್ಯಂಡ್ ನಾನು ಪಪ್ಪ ಮಾತ್ರ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಥಿಂಗ್ ಈಸ್ ವಿ ಆರ್ ನಾಟ್ ಗೋಯಿಂಗ್ ಇನ್ ಆರ್ ಕಾರ್ ಆಗಬೇಡ ಅಂದರೆ, ಬಿಕಾಸ್ ನಾನೀಗ ಓಡ್ಸೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಬ್ಯಾಕ್ ಪೇನ್ ಸ್ವಲ್ಪ ಮೆಡಿಕೇಶನ್ ಇದ್ದೀನಿ, ಬ್ಯಾಕ್ ಪೇನ್ ಇದೆ ಅಂತ ಓಡಿಸ್ಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಸೊ ಸೀನ್ ಹಿಂಗಿದೆ ಇವತ್ತು. ನಮ್ಮ ಕಾರಲ್ಲಿ ಹೋಗ್ತಿಲ್ಲ, ಅಮ್ಮ ಬರ್ತಿಲ್ಲ. ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಪಪ್ಪಾಸ್ ಆಫೀಸ್ ಕಾರ್. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ನಿನ್ನೆ 12 o'clock ಗಂಟೆ ಆಯಿತು. ಸೊ 12 o'clock-ಇಂದ 1 o'clock ಗಂಟೆ ಸ್ವಲ್ಪ ಕೆಲಸ ಇತ್ತು, ಫೈಲ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಒಂದು 5 hour ನಿದ್ದೆ ಮಾಡಿದೆ. ಆ್ಯಂಡ್ ಟೈಮು 6:43. 6 o'clock ಬಿಡ್ಬೇಕು, ಬಟ್ 6:43 ಆಗಿದೆ. ಬಟ್ ಫೈನ್, 1 hour ಲೇಟ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಈಗ ದಾವಣಗೆರೆಗೆ ಹೋಗ್ತಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ಪ್ಲ್ಯಾನ್ಸ್ ಏನಂತ ನೋಡುವ. ಲೆಟ್ಸ್ ಗೋ. ಇದು ಅಲ್ಲ, ಇದು ಗೈಸ್ 9:43 ಟೀ ಬ್ರೇಕ್ ನಿಲ್ಲಿಸಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೆಯಲ್ಲ ಆಯಿತು. ಇಲ್ಲಿ ನಂಜುಂಡೇಶ್ವರ ಟೆಂಪಲ್ ನಿಂತ ಇದೆ, ಹೋಟ್ಲ್ ಹೆಸರು ನಂಜುಂಡೇಶ್ವರ ಅಂತಿದೆ, ಬಟ್ ಗೊತ್ತಿಲ್ಲ, ಹೋಗಿ ನೋಡ್ಬೋದು. ಟೀ ಬ್ರೇಕಿಗೆ ನಿಲ್ಲಿಸಿದ್ವಿ. ಇಲ್ಲಿಂದ ಇನ್ನೂ ತುಮಕೂರು 23 kilometers. ತುಮಕೂರಿಂದ ಚಿತ್ರದುರ್ಗ, ದೆನ್ ಚಿತ್ರದುರ್ಗ ಟು ದಾವಣಗೆರೆ. ಆ್ಯಂಡ್ ಹೋಟೆಲ್ ಪಕ್ಕದಲ್ಲಿ ಟೆಂಪಲ್ ಇದೆ, ನಂಜುಂಡೇಶ್ವರ ಟೆಂಪಲ್. ಗೈಸ್, ಹೋಟೆಲ್ ನಂಜುಂಡೇಶ್ವರ ದಾಬಾಸ್ಪೇಟೆಯಿಂದ ತುಮಕೂರಿಗೆ ಹೋಗೋ ರೋಡಲ್ಲಿ ಇರೋದು. ನಾನು ವಾಟರ್ ಮೆಲನ್ ಮಾತ್ರ ತಗೊಂಡು, ವಾಟರ್ ಮೆಲನ್ ಜ್ಯೂಸ್ ತಗೊಂಡ್ರೆ. ಪಪ್ಪ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು, ಬಿಕಾಸ್ ನಾನು ಬ್ರೇಕ್ಫಾಸ್ಟ್ ಮನೇಲಿ ಮಾಡ್ಬಂತೀನಿ. ವೆಲ್ಕಮ್ ಟು ಸಂಕಮ ಹೋಟೆಲ್. ಟೈಮ್ ಇಸ್ 5 ಗಂಟೆ. ರೂಮ್ ಟೂರ್ ಆಮೇಲೆ ಮಾಡುವ, ಫಸ್ಟ್ ಲಗೇಜ್ ತಗೊಬರಲ್ಲ. ಫೈನಲಿ ಇಲ್ಲಿಗೆ ಬರಬೇಕಿತ್ತು, ಬಂದ್ವಿ. ಆ್ಯಂಡ್ ಇಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಆಮೇಲೆ ನೋಡುವ ಮುಂದಿನ ಕತೆ. ಸೊ ಫ್ರೆಂಡ್ಸ್, ಬೆಣ್ಣೆ ದೋಸೆ ತಿಂದಾದಮೇಲೆ ಸ್ವಲ್ಪ ಫುಲ್ ಟಯರ್ಡ್ ಆಗೋಗಿತ್ತು. ಆ್ಯಂಡ್ ತಲೆನೋವು ಬೇರೆ ಜಾಸ್ತಿ ಆಗೋಯಿತು. ಬಂದು ರೂಮಲ್ಲಿ ದಬಾಕೊಂಡಿದ್ದು. ದಿ ನೆಕ್ಸ್ಟ್ ಡೇ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ದಾವಣಗೆರೆ. ಆ್ಯಂಡ್ ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟಯರ್ಡ್ ಆಗೋಯಿತ್ತು. ಆ್ಯಂಡ್ ಬಂದು ಬೆಣ್ಣೆ ದೋಸೆ ತಿಂದು ಬಿತ್ಕೊಂಡಿದ್ದೆ ಅಷ್ಟೇ. ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಇಲ್ಲಿ 5:30ಗೆ ಬಂದ್ವಿ. ಯಾಕೆ ಲೇಟ್ ಅಂದರೆ ಪಪ್ಪ ಸ್ವಲ್ಪ ಏನೋ ಕೆಲಸ ಇತ್ತು. ಸೊ ಅಲ್ಲಿ ಇಲ್ಲಿ ಓಡಾಡಿಕೊಂಡು
ಬರೋಷ್ಟೊತ್ತಿಗೆ ಸಾಯಂಕಾಲ 5 ಗಂಟೆ ಆಗಿತ್ತು. ಆ್ಯಂಡ್ ಇವತ್ತು ಇಸ್ ಡೇ 2. ಸೊ ದ ರಿಯಲ್ ರೀಸನ್ ವೈ ಆಮ್ ಇನ್ ದಾವಣಗೆರೆ ಈಸ್ ಪಪ್ಪ ಅವ್ರ ಕೊಲ್ಲಿಗ್ದು ಮ್ಯಾರೇಜ್ ಇದೆ, ಅದಕ್ಕೆ ಬಂದಿರೋದು. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕಂತೂ 15% ಅದಕ್ಕೆ ಬಂದಿದ್ದು. ಮಿಕ್ಕಿದ್ದು ಪಪ್ಪ ಫ್ರೆಂಡ್ ಮದುವೆ ಇದೆ ಅಂತ, ಸೊ ಫ್ರೆಂಡ್ ಮದುವೆಗೆ ಬಂದಿದ್ದೀವಿ. ಆ್ಯಂಡ್ ದೆನ್ ಹಂಗೆ ಬೆಣ್ಣೆ ದೋಸೆ ತಿನ್ಕೊಂಡೋಗೋಣ ಅಂತ ನಾನು ಬಂದೆ. ಸದ್ಯಕ್ಕೆ ಅದು. ಆ್ಯಂಡ್ ಇನ್ನೇನು ಹಳೆ ಡ್ರೆಸ್ಸಲ್ಲಿ ಇದೆಯಾ ಅಂತ ಹೇಳ್ಬೋದು ನೀವು, ಬಿಕಾಸ್ ನಾನು ಡ್ರೆಸ್ ತಂದಿಲ್ಲ, ಮರ್ತೋದೆ ತರೋಕ್ಕೆ. ಕುರ್ತಾ ತಂದೆ ಮದುವೆಗೆ, ಬಟ್ ನೈಟ್ ಡ್ರೆಸ್ ತಂದಿಲ್ಲ. ಸೇರಿ ಹೋದರೆ ಹೋಗಲಿ ಅಂತ ಫೈನ್. ಸೊ ರೂಮ್ ಟೂರ್ ಮಾಡುವ ರೀ. ನಮ್ಮದು ಫಸ್ಟ್ ಫ್ಲೋರ್ ಆ್ಯಂಡ್ ಆಸ್ ಇಸ್ 101. ಅದೇನೋ ಡಿಸೈನ್ ಐತೆ. ಆ್ಯಂಡ್ ಮಿರರ್. ಸೊ ಮಾಮೂಲಿ ಬೆಡ್, ಫೋನ್ ಚಾರ್ಜ್ ಐ ಮೀನ್ ಟೆಲಿಫೋನ್ ಏನಾದರೂ ಆರ್ಡ್ರ್ ಮಾಡಬೇಕಂದ್ರೆ ಮೆನು ಕಾರ್ಡು ಇಲ್ಲೇ ಇದೆ. ಇದು ಬೇಕಾಗಿಲ್ಲ ನಮಗೆ. ಓಕೆ, ಇದು ಮೆನು ಕಾರ್ಡ್. ಆ್ಯಂಡ್ ದೆನ್ ಸಮ್ ಓಪನ್ ಸ್ಪೇಸ್. ಟಿವಿ, ಟೀ, ಕಾಫಿ, ಬಿಸ್ಕುತ್ತು, ನಮ್ಮ ಲಗೇಜ್. ಬಾತ್ರೂಮು ಪಪ್ಪ ಸ್ನಾನ ಮಾಡ್ಕೋಗಿದ್ದಾರೆ. ಆ್ಯಂಡ್ ಮದುವೆ ಇರೋದು 11 ಗಂಟೆಗೆ, 11 o'clockಗೆ. ಸೊ 11 o'clock ಮದುವೆ ಮುಗಿಸ್ಕೊಂಡು ಮನೆಗೆ ಜೈ. ನಾನು ಬರೋಕ್ಕೆ ರೀಸನ್ನು ಬೆಣ್ಣೆ ದೋಸೆ ತಿನ್ನೋಕ್ಕೆ ಬಂದೆ. ನೆನ್ನೆ ಬೆಣ್ಣೆ ದೋಸೆ ತಿಂದ್ವಿ, 5 ಬೆಣ್ಣೆ ದೋಸೆ ತಿಂದೆ, ಮಸ್ತಾಗಿತ್ತು. ಹಿಂಗೆ ಇಕ್ತಾಯಿದ್ರೆ ಬಾಯಲ್ಲಿ ಇಕ್ತಾಯಿದ್ರೆ ಆಹಾ, ಒನ್ ಮೋರ್ ಅನ್ಬೇಕು ನೀವು, ಹಿಂಗೆ ಒಳಗಡೆ ಆಗ್ತಾಯಿತ್ತು. ಸೊ ಬೆಣ್ಣೆ ದೋಸೆ ತಿಂದೆ ನೆನ್ನೆ ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗೋಯ್ತು. ಕುತ್ತಿ ಕಾರಲ್ಲಿ ಒಂದು ಓಡಿಸ್ಬೇಕು, ಇಲ್ಲ ಪ್ಯಾಸೆಂಜರ್ ಸೀಟಲ್ಲಿ ನಂಗಂತೂ ಆಗೋಲ್ಲ. ಸೊ ನೋಡುವ, ಈಗ ಟೈಮ್ 8:25. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಈಗ ಹೋಗಬೇಕು. ಗೈಸ್, ನಮ್ಮದು ಒಂದು ಬುದ್ಧಿ, ಐಲ್ ಟೇಕ್ ಆಲ್ ದಿಸ್ ಆ್ಯಂಡ್ ಗೋ ಟು ಹೋಮ್. ನೀವು ಮಾಡಿದ್ದೀರಾ? ಮೀನ್ಸ್ ಬೇಸಿಕಲಿ ಐಲ್ ಟೇಕ್ ಆ್ಯಂಡ್ ಗೋ. ಎಸ್ಪೆಷಲಿ ಸ್ನ್ಯಾಕ್ಸ್ ಸಿಕ್ಕಿದಾರಲ್ವ, ಬಿಡೋಕ್ಕೆ ಮನಸ್ಸಿಲ್ಲ. ಅಟ್ಲೀಸ್ಟ್ ಯಾರಾಗಿ ತಿನ್ಕೊಂಡೋಗೋಕ್ಕಾದರೂ ತೊಗೊಂಡೋಗ್ಬೇಕು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಬ್ರೇಕ್ಫಾಸ್ಟ್ ಬಂದು ಬಫೆ ಸಿಸ್ಟಮ್ ಇತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ದೆನ್ ವಿ ಲೆಫ್ಟ್ ಟು ಮ್ಯಾರೇಜ್. ವೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಮೀನ್ಸ್ ಬಫೆ ಸಿಸ್ಟಮ್ ಇದೆ, ಹೋಗಿ ತಗೊಂಡೋಗ್ತಾರೆ. ಡ್ರೆಸ್ ಬಂದು ಕುರ್ತಾ ಹಾಕೊಂಡಿದ್ದೆ, ಒಂಥರ ಚೆನ್ನಾಗೇ ಇತ್ತು. ಆಲ್ ಸೆಟ್ ಮದುವೆ 11 ಇಲ್ಲಿಂದ ಗೊತ್ತಿಲ್ಲ ಎಲ್ಲಿದೆಯಾ, ಹೋಗ್ಬೇಕು ಅಷ್ಟೇ. ನಾನಂತ ರೆಡಿಯಾಗಿದ್ದೀನಿ, ಕುರ್ತಾ ಹಾಕ್ಕೊಂಡು ಅನ್ಸೋದಿಲ್ಲ. ಏಜು ಶೂ ಫೋಟೋ ಪಪ್ಪಾಗೆ, ನನ್ನ ಸುಟ್ ಕೇಸು ಕಾರಲ್ಲಿ ಕೂತ್ಕೊಂಡು ಹೋಗುವ. ಇವರಿಬ್ರು ಅವ್ರ ಮದುವೆ, ಅಪ್ಪಾಜಿ ಹೋಗ್ತಿದ್ದಾರೆ. ಗಾಡ್ ಬ್ಲೆಸ್ ಅಸ್. ಎಷ್ಟಾಯ್ತು? 12:30 ಆ್ಯಂಡ್ ವಿ ಆರ್ ಲಿವಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು. ಆಯಿತು, ಎಲ್ಲ ಮುಗಿಸ್ಕೊಂಡು ಕೊಡುವ. ಅಂಕಲ್ ಬರ್ತಿಲ್ಲ, ಅಲ್ಲಿದ್ದಾರೆ. ಅದು ಫೋಟೋ ತೆಗೆಯೋದು, ವೀಡಿಯೋ ಮಾಡೋದಿಲ್ಲ. ಹಾಂ, ಮಾಡ್ತಿದ್ದೆ ಫಸ್ಟ್, ನೋಡಿದೆ, ಅಪ್ಲೋಡ್ ಮಾಡಿದೆ. ಸೊ ಗೈಸ್, ವ್ಲಾಗ್ ನೋಡಿರ್ತೀರ ಅನ್ಕೊತೀನಿ. ಆ್ಯಂಡ್ ದಾವಣಗೆರೆ ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಅರೌಂಡ್ 4 ಆಗಿತ್ತು. ಸೊ ಬಂದು ಆ್ಯಂಡ್ ದೆನ್ ತಿರ್ಗಾ ಪಪ್ಪ ಬೇರೆ ಎಲ್ಲಿಗೆ ಹೋಗ್ಬೇಕಿತ್ತು, ಅವ್ರಿಗೆ ರೆಡಿ ಮಾಡಿ ಮಾಡೋಷ್ಟೊತ್ತಿಗೆ ನೈಟ್ ಆಗಿ ದೆನ್ ಎಂಡ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಲ್ಲಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.